ತಾಲೂಕಿಗೆ ಸಂಬಂಧಪಟ್ಟಂತೆ ತಾವು ಈಗಾಗಲೇ ತಮ್ಮ ಮನವಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ. ಸೊ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಹುಕ್ಕೇರಿ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ತಾವೇನಿದ್ದಲ್ಲ, ಇವತ್ತು ನನಗೆ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ. ತಮ್ಮ ಒಂದು ಈ ಒಂದು ಮನವಿಯಲ್ಲಿ ಏನಿದೆ ಬೇಡಿಕೆ ಅದನ್ನೆಲ್ಲನೂ ಕೂಡ ಅಂತೆಲ್ಲ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮೊನ್ನೆ ಸರ್ಕಾರಕ್ಕೆ ತರುವ ನಿಟ್ಟಿನಲ್ಲಿ ಒಂದು ಅಗತ್ಯ ಕ್ರಮ ವಹಿಸುವಂತೆ ಈ ಒಂದು ವೇದಿಕೆ ಮುಖಾಂತರ ನಾನು ಕೊಡ್ತೀನಿ. ರಾಜ್ಯದಲ್ಲಿ ಏನು ಮಾದಿಗ ಸಮುದಾಯದ ಜನಸಂಖ್ಯೆಯು ಹೆಚ್ಚಿಗೆ ಇರುವುದರಿಂದ ಜನಸಂಖ್ಯೆ ಹೆಚ್ಚಿಗೆ ಇದೆ, ಮೀಸಲಾತಿ ಕಡಿಮೆ ಇದೆ ಅನ್ನುವಂತ ಅಳಲು ಅಂತಂದ್ರೆ, ಈಗ 100 ಜನ ಉದಾಹರಣೆಗೆ ತೆಗೆದುಕೊಳ್ಳುವುದಾದ್ರೆ ನಾವು 100 ಜನ ಇದ್ದೀವಿ. ನಮಗೆ ಕೊಟ್ಟಿರೋದು 30 ರೊಟ್ಟಿ. 30 ರೊಟ್ಟಿಗಳಲ್ಲಿ ಅರ್ಧಕ್ಕೆ ಹಂಚಿಕೊಂಡ್ರು ಕೂಡ 60 ಜನ ತಿನ್ಬಹುದು. ಹಾಗಾದ್ರೆ ಇನ್ನು 40 ಜನ ಏನ್ ಮಾಡ್ಬೇಕು? ಈ ಹಕ್ಕೋತಾಯ ನಿನ್ನೆ ಇವತ್ತಿನ ಹಕ್ಕೋತಾಯ ಅಲ್ಲ. ಬಹಳಷ್ಟು ಬಿಸಿಲು ಐತಿ, ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತಂದ್ರೆ ನಮ್ಮ ಹಸಿವು ಎಷ್ಟಿದೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು. ಇಷ್ಟೊಂದು ಸುಡು ಬಿಸಿಲಿನಲ್ಲಿ ನಮ್ಮ ಹಕ್ಕೋತಾಯವನ್ನ ನಾವು ಕೇಳ್ತಾ ಇದ್ದೀವಿ. ಇದು ನಿನ್ನೆ ಇವತ್ತಿನ ನಡೆದಿರತಕ್ಕಂಥ ಹೋರಾಟ ಅಲ್ಲ. ಸತತವಾಗಿ ಸ್ವತಂತ್ರ ನಂತರದಲ್ಲಿ ಸತತವಾಗಿ 30 ವರ್ಷ ಹೋರಾಟ ದೇಶದಲ್ಲಿ ಯಾವುದಾದ್ರೂ ಒಂದು ಹೋರಾಟ ನಡೆದಿದೆ ಅಂದ್ರೆ ಅದು ಒಳ ಮೀಸಲಾತಿ ಹೋರಾಟ. ಎಲ್ಲ ಸಮಾಜ ಬಾಂಧವರು ಇವತ್ತು ಪ್ರತಿಭಟನೆ ಪಾಲ್ಗೊಂಡಿದ್ದೀರ. ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಮಾನ್ಯ ರಾಜ್ಯ ಸರ್ಕಾರಕ್ಕೆ ನಾವು ಹುಕ್ಕೇರಿ ತಾಲೂಕಿನ ಸಮಸ್ತ ಬಾಂಧವರು ವಿನಂತಿಸಿಕೊಳ್ಳುವುದೇನೆಂದರೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದನ್ನು ತಾವು ಪಾಲನೆ ಮಾಡೋಕೆ ಯಾಕೋ ಹಿಂದೇಟಾಗ್ತಾ ಇದ್ದೀರಾ, ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಆದ ಕಾರಣಕ್ಕಾಗಿ ಸರ್ಕಾರಕ್ಕೆ ಹುಕ್ಕೇರಿ ತಾಲೂಕಿನ ಬಾಂಧವರ ಪರವಾಗಿ ಎಚ್ಚರಿಕೆ ನೀಡುವುದೇನೆಂದರೆ, ಮುಂಬರುವ ದಿನಗಳಲ್ಲಿ ಈ ಆದೇಶವನ್ನು ತಾವು ಜಾರಿಗೆ ತರಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ, ಯಾರ ಹಕ್ಕನ್ನು ಕಸ್ಕೊಳ್ತಾ ಇಲ್ಲ. ಜನಸಂಖ್ಯೆ ಆಧಾರವಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ ರಾಜ್ಯ ಸರ್ಕಾರ ನಮಗೆ ಕೂಡಲೇ ಈ ಮೀಸಲಾತಿಯನ್ನು ಜಾರಿಗೆ ತಂದು ನಮ್ಮನ್ನು ಬದುಕಲಿಕ್ಕೆ ತಾವು ಅನುವು ಮಾಡಿಕೊಡಬೇಕಂತ ಹೇಳ್ತಾ ಇದ್ದೇವೆ. ಹಿಂದುಳಿದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಹಿಂದುಳಿದರ ಬಗ್ಗೆ ಯೋಚನೆ ಇಲ್ಲ, ಹಾಗೂ ದಲಿತರ ಬಗ್ಗೆ ಯೋಚನೆ ಇಲ್ಲ. ದಲಿತರ ಮತಗಳಿಂದ ಇವತ್ತು ಅಧಿಕಾರಕ್ಕೆ ಬಂದು ತಾವು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ಆದಷ್ಟು ಬೇಗನೆ ಯಾರು ನಿಮಗೆ ತಡೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ನಮ್ಮ ಹಕ್ಕನ್ನು ನಮಗೆ ನೀಡಬೇಕಂತೇಳಿ ಈ ಮೂಲಕ ತಮ್ಮನ್ನು ಆಗ್ರಹಿಸುತ್ತಾ, ಮುಂದಿನ ದಿನಮಾನಗಳಲ್ಲಿ ಇದು ಹುಕ್ಕೇರಿ ತಾಲೂಕಿನಲ್ಲಿ ಶಾಂತಿಯುತವಾದ ಹೋರಾಟ. ಬರುವ ದಿನಗಳಲ್ಲಿ ಸ್ಥಳೀಯ ಯಾರು ಜನಪ್ರತಿನಿಧಿಗಳಾದರೆ ಅವರ ಮನೆ ಮುಂದೆ ಅಡಿಗೆ ಮಾಡುವ ಮುಖಾಂತರ ಪ್ರತಿಭಟನೆ ಮಾಡುವ ಸಂದೇಶವನ್ನು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಹಾಗೂ ಏನು ಸಚಿವ ಸಂಪುಟದ ಆಶಾಮಾರವಾಗಿ ಇವತ್ತು ಸಚಿವರಿದ್ದೀರಿ, ಇವತ್ತು ನಮ್ಮ ಜನರ ಭಾವನೆಗಳನ್ನು ತಾವು ಆಲಿಸಬೇಕು. ಅಧಿಕಾರ ಬಂದಾಗ ಮಾತ್ರ ಅಧಿಕಾರಿಗೋಸ್ಕರ ತಮ್ಮನ್ನು ವಹಿಸಿ ಮಾಡಿಕೊಂಡು ಇವತ್ತು ನಮ್ಮ ತಿರುಗಿ ನೋಡ್ತಾ ಇಲ್ಲ. ಏನು ಹುಬ್ಬಳ್ಳಿಯಲ್ಲಿ ಸಮಾವೇಶ ನಡೆದ ಕಾರ್ಯಕ್ರಮದಲ್ಲಿ ಇದೇ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಬಂದ್ರೆ ನಾವು ನಿಮಗೆ ಮೀಸಲಾತಿ ಆಗ್ರಹಿಸ್ತೀವಿ ಅಂತ ಹೇಳಿ ಇವತ್ತಿಗೆ ಸುಮಾರು 2 ವರ್ಷ ಕಾಲ ಬಂದ್ರು ತಾವು ಇದುವರೆಗೆ ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಲ್ಲ. ಹಾಗಾಗಿ ಲಕ್ಷಾಂತರ ಕಾರ್ಯಕರ್ತ ಚಿತ್ರದುರ್ಗದಲ್ಲಿ ಸೇರಿದಾಗ ಆವಾಗ ತಾವು ಹೇಳಿದ್ರಿ. ಅದಕ್ಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಶಾಂತಿಯುತ ಹೋರಾಟದ ಮೂಲಕ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಹಕ್ಕು ಯಾರದೇ ಒಬ್ಬರದ್ದು ಕಸಗೊಂಡು ಯಾರದೇ ಒಬ್ರು ಕೊಡುವಂತ ಕಾರ್ಯ ನಾವು ಕೇಳ್ತಾ ಇಲ್ಲ. ನಮ್ಮ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆ. ಅದು ಕೊಡೋದ್ರಲ್ಲಿ ನಿಮ್ಮದೇನು ತಕರಾರಾಗ್ತಾ ಇದೆ? ಯಾರೋ 4 ಜನ ಶಾಸಕರು ಮಂತ್ರಿಗಳ ಮಾತು ಕೇಳಿ ತಾವು ಈ ನಿರ್ಧಾರವನ್ನು ಹಿಂದಟ್ಟು ಹಾಕಬಾರದು. ಬರುವ ದಿನಗಳಲ್ಲಿ ತಾವು ಈ ನಿರ್ಧಾರವನ್ನು ಪ್ರಕಟಿಸದಿದ್ದರೆ ಮುಂದೆ ತಮ್ಮ ಸರ್ಕಾರಕ್ಕೆ ಗಂಡಾಂತರ ಇದೆ ಅಂತ ಈ ಮೂಲಕ ತಿಳಿಸುತ್ತಾ